ಶ್ಯಾಮ, ಇದನ್ನ ನಿನ್ ತಲೆಗೆ ಹಚ್ಚಿದ್ರೆ ನಿನಗೆ ಚೆನ್ನಾಗಿ ಶೀತ ಆಗುತ್ತೆ. ನಾಳೆ ಪೂರ್ತಿ ನೀನು ಸೀನ್ತಾನೆ ಕುತ್ಕೋಬೇಕು. ನಾನು ಹ್ಯಾಪಿಯಾಗಿ ಅಖಿಲ್ ಜೊತೆ ಜಾಲಿಯಾಗಿ ಹೊರಗಡೆ ಹೋಗ್ತೀನಿ. ಶ್ಯಾಮ, ಮೇಡಮ್, ಓದಿನ ಮೇಲೆ ನಿನಗಿರೋ ಶ್ರದ್ಧೆ ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ ಶ್ಯಾಮ. ಆದರೆ ತುಂಬ ಹೊತ್ತು ಹೀಗೆ ಓದೋದ್ರಿಂದ ಸ್ಟ್ರೆಸ್ ಹೆಚ್ಚಾಗಿ ತಲೆ ಹೀಟ್ ಆಗಿಬಿಡುತ್ತೆ. ಆ ಹೀಟ್ ಹೋಗಿ ತಲೆ ಕೂಲ್ ಆಗಬೇಕು ಅಂದರೆ ಈ ಹೆನ್ನ ಹಚ್ಕೋಬೇಕು. ಈಗ್ಲಾ? ಹೌದು, ಈಗಲೇ. ಈಗ ಹಚ್ಕೊಂಡ್ರೆ ಮಾತ್ರ ನಾಳೆಗೆಲ್ಲ ಹೆಡ್ ಕೂಲ್ ಆಗುತ್ತೆ. ನಾಳೆ ಕ್ಲಾಸಲ್ಲಿ ತುಂಬ ಫ್ರೆಶ್ ಆಗಿರ್ತೀಯ. ನಾಳೆ ನಾನು ಅಖಿಲ್ ಅವರು ಹೊರಗಡೆ ಹೋಗ್ಬೇಕಂತೆ. ನಿಮ್ಮ ಹತ್ರ ಪರ್ಮಿಷನ್ ಕೇಳು ಅಂದ್ರು. ಹೌದಾ? ನೀನು ಅಖಿಲ್ ಅವರು ಹೊರಗಡೆ ಹೋಗ್ತೀರಾ? ಹಾಗಾದ್ರೆ ನಿನ್ನ ಹೆಡ್ ತುಂಬಾ ಕೂಲ್ ಆಗಿ ತುಂಬಾ ಫ್ರೆಶ್ ಆಗಿರ್ಬೇಕು. ಕೂತ್ಕೋ, ಹಚ್ತೀನಿ. ಹುಚ್ಚ ಹುಡುಗಿ, ಇದನ್ನ ನಿನ್ ತಲೆಗೆ ಹಚ್ಚಿದ್ರೆ ಕೂಲ್ ಆಗಲ್ವೇ? ನಿನ್ ಮೈಂಡು ಫ್ರೆಶ್ ಆಗಲ್ಲ. ನೆಗಡಿಯಾಗಿ ಸೀಂತಾ ಕೂತಿರು. ನಾನು ಅಖಿಲ್ ಅವ್ರು ಸೇರಿ ಹೊರಗಡೆ ಹೋಗ್ತೀವಿ. ಇದೇನು ಶ್ಯಾಮ ಈ ಟೈಮಲ್ಲಿ ತಲೆ ಸ್ನಾನ ಮಾಡಿದಾಳೆ? ಅದೇ, ಈ ಟೈಮಲ್ಲಿ ಯಾಕೆ ಮಾಡಿದಾಳೆ ಅಂತಾನೆ ನೋಡ್ತಿದ್ದೆ ಅದಕ್ಕೆ. ಶ್ಯಾಮ, ಏನ್ ಶ್ಯಾಮ ಈ ಟೈಮಲ್ಲಿ ತಲೆ ಸ್ನಾನ ಮಾಡಿದ್ಯಲ್ಲ? ಅಕ್ಕ, ತಲೆಗೆ ಹೆನ್ನ ಹಚ್ಕೊಂಡ್ರೆ ಬ್ರೈನ್ ಕೂಲ್ ಆಗಿ ಚೆನ್ನಾಗಿ ಓದ್ಕೋಬಹುದು ಅಂತ ನಮ್ ರಂಜನಿ ಮೇಡಮ್ ಹೇಳಿದ್ರು. ಹೌದಾ? ಹಾಗೆ ರಜನಿ ಮೇಡಮ್ ಹೇಳಿದ್ದ? ಹೌದು, ಅದನ್ ಕೂಡ ಅವರೇ ಹಚ್ಚಿದ್ದು. ಒಳ್ಳೆ ಮೇಡಮೇ ಸಿಕ್ಕಿದಾರೆ ನಿನ್ಗೆ. ಅಖಿಲ್, ಶ್ಯಾಮ ಓದಿನ ಬಗ್ಗೆ ಶ್ಯಾಮಗಿಂತ ಅವಳ ಮೇಡಮ್ಗೆ ಹೆಚ್ಚು ಶ್ರದ್ಧೆ ಇರೋ ಹಾಗಿದೆ. ಹೌದು ಅತ್ತಿಗೆ. ನನ್ ಗುರಿ ಶ್ಯಾಮ ಓದೋದ್ರಲ್ಲ, ಅಖಿಲ್ಗೆ ಹೆಂಡತಿ ಆಗೋದ್ರ ಮೇಲೆ. ಸತ್ಯ. ಏನಿದು ಸಡನ್ ಆಗಿ ಸೀನ್ ಶುರು ಆಯ್ತಲ್ಲ? ಹೊರಗಡೆ ತುಂಬಾ ಚಳಿ ಇದೆ. ಈ ಟೈಮಲ್ಲಿ ತಲೆ ಸ್ನಾನ ಮಾಡಿದಾಳೆ, ಅದಕ್ಕೆ ಆಗಿರ್ಬೇಕು ಅನ್ಸುತ್ತೆ. ಒಂದೆರಡು ಸೀನ್ ಬಂದ್ರೆ ನಿನ್ ಹೆಂಡತಿಗೇನು ಆಗಲ್ಲಪ್ಪ. ಬಾ. ಸೀನೋದ್ರಿಂದ ಶ್ಯಾಮಗೇನು ಆಗದೆ ಇರ್ಬೋದು, ಆದ್ರೆ ಶ್ಯಾಮ ಈ ಮನೆಯಿಂದ ಹೋಗೋ ಟೈಮ್ ಬಂದಿದೆ.
ಸರಿ ಗುರುಗಳೇ, ಹಾಗೆ ಆಗ್ಲಿ. ಖಂಡಿತ ಖಂಡಿತ ಗುರುಗಳೇ, ಇಡ್ತೀನಿ. ನಮಸ್ತೆ. ಏನ್ರಿ, ಆಶ್ರಮದಿಂದ ಗುರುಗಳು ಫೋನ್ ಮಾಡಿದ್ರು. ಹೌದಾ? ಏನ್ ವಿಶೇಷ? ಈ ಊರಲ್ಲಿ ಅವ್ರ ಆಶ್ರಮನ ಮಾಡ್ಬೇಕು ಅಂತ ಅನ್ಕೊಂಡಿದಾರಂತೆ. ತುಂಬಾ ಸಂತೋಷ. ಇಲ್ಲೇ ಹತ್ರ ಒಂದು ಲ್ಯಾಂಡ್ ನೋಡಿದಾರಂತೆ. ವಾಸ್ತು ಏನೋ ತುಂಬಾ ಚೆನ್ನಾಗಿದೆಯಂತೆ. ಅದನ್ನ ಕೊಂಡ್ಕೊಳ್ಳೋ ವಿಷಯದಲ್ಲಿ ನಾವು ಹೆಲ್ಪ್ ಮಾಡ್ಬೋದಾ ಅಂತ ಕೇಳಿದ್ರು. ಓ ಹೌದಾ? ಹೆಲ್ಪ್ ಮಾಡೋಣ, ಖಂಡಿತ ಹೆಲ್ಪ್ ಮಾಡೋಣ. ನಂಗ್ ಮಾತ್ರ ಏನೋ ಸ್ವಲ್ಪ ಹೆಲ್ಪ್ ಮಾಡೋದು ನಂಗಿಷ್ಟ ಇಲ್ಲ ರೀ. ಆ ಲ್ಯಾಂಡ್ ಪೂರ್ತಿ ನಾವೇ ತಗೊಂಡು ನಾವೇ ಆಶ್ರಮ ಕಟ್ಸಿ ಗುರುಗಳು ಕೊಟ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿದೆ. ಅವ್ರ ಆಶೀರ್ವಾದದಿಂದಾನೇ ಅಲ್ವಾ ನಾವಿಷ್ಟು ಚೆನ್ನಾಗಿರೋದು. ಏನಂತೀರಾ? ಖಂಡಿತ ವಸಂತ, ನೀನ್ ಹೇಳ್ದ ಹಾಗೆ ನಾವು ಆ ಜಮೀನ್ ಕೊಂಡ್ಕೊಂಡು ಆಶ್ರಮನ್ ಕಟ್ಸೋಣ. ಆ ಆಶ್ರಮದ ಮ್ಯಾನೇಜರ್ಗೆ ಫೋನ್ ಮಾಡಿ ಆ ಲ್ಯಾಂಡ್ ವಿವರಗಳನ್ನ ತಿಳ್ಕೊಂತೀನಿ, ಸರಿನಾ? ಥ್ಯಾಂಕ್ಸ್ ರೀ. ನಾನ್ ಕೇಳ್ತಿದ್ದ ಹಾಗೆ ತಕ್ಷಣ ನನ್ನ ಆಸೆಗೊಪ್ಪಿ ಆ ಲ್ಯಾಂಡ್ ತಗೊಳ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ಹೆಂಡತಿ ಆಸೆ ನೆರವೇರಿಸೋದು ಗಂಡನ ಕರ್ತವ್ಯ. ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯ? ಅತ್ಗೆ ಬನ್ನಿ ಕೂತ್ಕೊಳ್ಳಿ. ಅಣ್ಣನು ನೀವು ರೂಪಾರಾಣಿಗೆ ಇಂಟರ್ವ್ಯೂ ಮಾಡಿಸಿದ್ಮೇಲೆ ಇವಳಿಗೆ ತುಂಬಾ ಒಳ್ಳೆ ಹೆಸರು ಬಂದಿದೆ. ತುಂಬಾ ಜನ ರೂಪಾರಾಣಿನ ಗುರ್ತಿಡಿತಿದ್ದಾರೆ. ಇವಳಿಗೆ ಫೋನ್ ಮಾಡಿ ಮಾತಾಡಿಸ್ತಾರೆ. ಪ್ರೋಗ್ರಾಮ್ ಕೂಡ ಬರ್ತಿದೆ. ಈಗಲೂ ಯಾವುದೋ ಪ್ರೋಗ್ರಾಮ್ಗೆ ಬಂದ ಹಾಗಿದೆ. ಹೌದಣ್ಣ, ಇಲ್ಲೇ ಒಂದು ಸ್ವಾಮೀಜಿ ಆಶ್ರಮದಲ್ಲಿ ಪ್ರತಿದಿನ ಭಜನೆ ಆಗ್ತಾ ಇರತ್ತಲ್ಲ, ಹಾಗೆ ಇವತ್ತು ಕೂಡ ಭಜನೆ ಇದೆಯಂತೆ. ಇವತ್ತು ಭಜನೆ ಜೊತೆಗೆ ನಮ್ ರೂಪಾರಾಣಿ ಭಕ್ತಿಗೀತೆ ಪ್ರೋಗ್ರಾಮ್ನ ಕೂಡ ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಬಂದಿದೀವಿ. ಹೌದಾ? ವೆರಿ ಗುಡ್. ಹೌದು ಅತ್ಗೆ, ಶ್ಯಾಮ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಶ್ಯಾಮ ಹೂ ಕಟ್ತಿರ್ಬೇಕು. ಶ್ಯಾಮ ಹತ್ರ ಏನಾದ್ರೂ ಕೆಲಸ ಇದೆಯೇನಮ್ಮ? ಕೆಲ್ಸನಾ? ನನ್ಗ ಶ್ಯಾಮ ಹತ್ರ ನನ್ಗೇನೋ ಕೆಲ್ಸ ಇಲ್ಲ. ಅವಳ ಹತ್ರ ನನ್ಗೇನಣ್ಣ ಕೆಲ್ಸ ಇರತ್ತೆ? ಮತ್ತೆ ಬರ್ತಿದ್ ಹಾಗೇನೆ ಶ್ಯಾಮ ಬಗ್ಗೆ ಕೇಳ್ತಿದ್ರಲ್ಲ? ಸುಮ್ನೆ ಕೇಳ್ದೆ ಅಣ್ಣ. ಎಷ್ಟೇ ಆದ್ರೂ ನಮ್ಮೂರ್ ಹುಡುಗಿ ಅಲ್ವಾ? ಹೌದು, ನಿಮ್ಮೂರು ಹುಡುಗಿ ಅಲ್ವಾ? ಹೇಗಿದ್ಯಾ ಶ್ಯಾಮ? ಯಾಕೆಷ್ಟು ಶಾಕಲ್ ನೋಡ್ತಿದ್ಯಾ? ಚೆನ್ನಾಗಿದ್ಯಾ ಅಂತ ಕೇಳ್ದೆ ಅಷ್ಟೇ ತಾನೇ? ನೀವ್ ಯಾಕೆ ಬಂದಿದ್ದೀರೋ ನನಗೆ ಗೊತ್ತು. ಇನ್ ಹಾಡೋಕೆ ನನ್ಗಾಗಲ್ಲ. ನಾನ್ ಹಾಡಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಯಾಕೆ ಬಂದ್ರಿ ನೀವು? ನಾನು ಹೇಳ್ತಾನೆ ಇದನ್ನಲ್ಲ ಮಮ್ಮಿ, ಶ್ಯಾಮ ಹಾಡಲ್ಲ ಅಂತ. ಶ್ಯಾಮ ಹಾಡದೆ ಇದ್ರೆ ಇನ್ನು ನಾನು ಬದುಕಿರೋದು ವೇಸ್ಟ್ ಅಂತ ಕೂಡ ಹೇಳ್ದೆ ಅಲ್ವಾ? ಆದ್ರೆ ನೀನೇ ಕೇಳಲಿಲ್ಲ. ಶ್ಯಾಮ ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೋತಾಳೆ, ಹಾಡ್ತಾಳೆ, ನಿನ್ನ ಸಿನಿಮಾದಲ್ಲಿ ದೊಡ್ಡ ಸಿಂಗರ್ ಮಾಡ್ತಾಳೆ ಅಂತ ಇಲ್ಲಿ ಕರ್ಕೊಂಡ್ ಬಂದೆ.
ಮಾಡಲ್ಲ ಅಂತಿದ್ದಾಳೆ. ಏನಿದು? ಗೌರಮ್ಮ ಬಂದಾಗ್ಲೆಲ್ಲ ಶ್ಯಾಮಾಗ್ ಟೆನ್ಷನ್ ಯಾಕಾಗ್ತಿದೆ? ಲಾಸ್ಟ್ ಟೈಮ್ ಕೂಡ ಹೀಗೆ ಆಯ್ತು. ಇವ್ರ ಮಧ್ಯೆ ಏನೋ ನಡೀತಿದೆ. ಇವ್ರ ಮೇಲೊಂದು ಕಣ್ಣಿಟ್ಟಿರ್ಬೇಕು. ರೀ ರೀ ಶ್ಯಾಮ ಹಾಡ್ತಾ ಇದ್ರೆ ನಾನ್ ಬದುಕಿರೋದು ವೇಸ್ಟ್ ಮಮ್ಮಿ. ಸಾಯ್ತೀನಿ, ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ. ನೀನ್ ಯಾಕೆ ಸಾಯ್ಬೇಕು? ಸಾಯೋದೇ ಆಗಿದ್ರೆ ಇವಳ ಅಣ್ಣ ಸಾಯ್ತಾನೆ. ಅಣ್ಣನ? ಹೌದು, ನಿನ್ನ ಅಣ್ಣನೇ ಸಾಯ್ತಾನೆ. ಅಣ್ಣಂಗೆ ಏನಾಯ್ತು? ನಿಮ್ಮ ಅಣ್ಣನ್ಗೇನೂ ಆಗಿಲ್ಲ. ನಿನ್ನ ಅತ್ತಿಗೆ ಗರ್ಭವತಿ ಆಗಿದ್ದಾಳೆ. ಆಸ್ತಿ ಪಾಸ್ತಿ ಇಲ್ದೇ ಇರೋರ್ಗೆ, ₹1 ಸಂಪಾದನೆ ಇಲ್ದೇ ಇರೋರ್ಗೆ ಮಕ್ಕಳು ಯಾಕೆ ಅಂತ ನಿಮ್ಮತ್ತಿಗೆ ಅಪ್ಪ ಅವಳನ್ನ ಕರ್ಕೊಂಡು ತವ್ರ ಮನೆಗೆ ಹೋದ್ರಂತೆ. ನನ್ನ ಹತ್ರ 3 ಲಕ್ಷ ಸಾಲ ತಗೊಂಡು ಊರಾಚೆ ಇರೋ ಹೊಲನ ಕೊಂಡ್ಕೊಂಡು ಅದನ್ನ ಅವ್ರ ಮಾವಂಗ್ ತೋರಿಸಿ ಹೆಂಡ್ತಿನ ವಾಪಸ್ ಮನೆ ಕರ್ಕೊಂಡ್ ಬಂದಿದ್ದಾನೆ. ಇವಾಗೇನಾದ್ರೂ ನೀನ್ ಬರ್ಲಿಲ್ಲ ಅನ್ಕೋ, ಆ ಹೊಲನ ನನ್ನ ಹೆಸರಿಗೆ ಬರ್ಸ್ಕೊತೀನಿ. ನಿನ್ನ ಅತ್ತಿಗೆನ ಅವ್ರ ಅಪ್ಪ ಅಮ್ಮ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ನಿನ್ನ ಅಣ್ಣನ ಪ್ರಾಣನ ಆ ಯಮ್ಮ ತಗೊಂಡು ಹೋಗ್ತಾನೆ. ಯೋಚನೆ ಮಾಡು. ಬೇಡ ಬೇಡ, ಹಾಗೆ ಮಾಡಬೇಡಿ ಪ್ಲೀಸ್. ನಾನು ಹಾಡ್ತೀನಿ. ಏನದ್ಕೆ ನೀನ್ ಹೇಳ್ತಾ ಇರೋದು? ಆಶ್ರಮದಲ್ಲಿ ನಡೆಯೋ ರೂಪಾರಾಣಿ ಪ್ರೋಗ್ರಾಮ್ಗೆ ನೀನು ನಮ್ ಜೊತೆ ಬರ್ತೀಯಾ? ಹೌದು ಅದ್ಕೆ. ನಿಮ್ಗೂ ಗೊತ್ತಲ್ವಾ ಅದ್ಕೆ, ಆಶ್ರಮ ಅಂದ್ರೆ, ಸ್ವಾಮೀಜಿ ದರ್ಶನ ಮಾಡೋದು ಅಂದ್ರೆ ನಂಗ್ ತುಂಬಾ ಇಷ್ಟ ಅಲ್ವಾ? ಹೌದು, ನನಗ್ ಗೊತ್ತು. ಆಶ್ರಮ ಅಂತ ಸುಳ್ಳು ಹೇಳಿ ಶ್ಯಾಮನ ರೆಕಾರ್ಡಿಂಗ್ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ಇವಳು ಬೇರೆ ಬರ್ತೀನಿ ಅಂತಿದ್ದಾಳಲ್ಲ. ಏನ್ ಕರ್ಮ ಇದು! ಏನ್ ಮಾಡ್ಲಿ ಇವಾಗ? ಡ್ರೈವರ್ ಕೂಡ ಹೇಳಿದೀನಿ ಕಾರ್ ರೆಡಿ ಮಾಡು ಅಂತ. ಆದ್ರೆ ನಿಮ್ಮ ಅಣ್ಣನೇ ನಂಗ್ ಬೇಡ ಅಂತಿರೋದು. ಹೌದು, ನಾನೇ ಬೇಡ ಅಂತ ಹೇಳಿದ್ದು. ಬೆಳಗ್ಗೆಯಿಂದ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅಂತಿದ್ಲು. ಬ್ಯಾಕ್ ಪೇನ್ ಇಟ್ಕೊಂಡು ಅಷ್ಟು ದೂರ ಕಾರಲ್ಲಿ ಹೋಗೋದು, ಅಲ್ಲಿ ಭಜನೆಯಲ್ಲಿ ಕೂತ್ಕೊಳ್ಳೋದು ಕಷ್ಟ ಆಗಲ್ವಾ? ಹೌದಣ್ಣ, ತುಂಬಾ ಕಷ್ಟ. ನೀವ್ ಹೇಳಿದ್ದೇ ಸರಿ. ಬೇಡ ಅದ್ಗೆ, ನೀನ್ ಬರೋದ್ ಬೇಡ. ನೀನ್ ಕಷ್ಟ ಪಡ್ಬೇಡ, ಅದು ಸರಿನೂ ಅಲ್ಲ. ಆಮೇಲೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಡತ್ತಷ್ಟೇ. ಬರೋದ್ ಬೇಡ. ಶ್ಯಾಮ, ಏನಾಯ್ತು? ಯಾಕೆ ಹೀಗೆ ಸಿಂತಾ ಇದ್ಯಾ? ಸ್ವಲ್ಪ ನೆಗಡಿ ಆಗಿದೆ. ಅಯ್ಯೋ, ನೆಗಡಿ ಆಗಿದ್ಯಾ? ಹೌದು, ಪದೇ ಪದೇ ಹೀಗೆ ಸೀನ್ ಬರ್ತಿದೆ. ಗಂಟ್ಲು ಕೂಡ ಸ್ವಲ್ಪ ಕಟ್ಕೊಂಡ್ ಹಾಗಿದೆ. ನೆಗಡಿ ಆದಾಗ ಸ್ವಲ್ಪ ಗಂಟ್ಲು ಕೆಡುತ್ತಲ್ಲ ಗೌರಮ್ಮ. ಹೀಗೆಲ್ಲ ಆಗ್ಬಿಟ್ರೆ ಹೇಗಣ್ಣ? ಆದ್ರೆ ಏನಾಗುತ್ತೆ? ಶ್ಯಾಮ ನಿಮ್ ಮಗಳ ತರ ಏನ್ ಹಾಡು ಹೇಳ್ಬೇಕಾಗಿಲ್ವಲ್ಲ. ಹೌದು, ಹಾಡೋ ಅಗತ್ಯ ಇಲ್ಲ. ಆದ್ರೂ ಕೂಡ ಮಕ್ಕಳಿಗೆ ಹೀಗೆಲ್ಲ ಆದ್ರೆ ಸುಮ್ನೆ ಬಿಡೋಕ್ಕಾಗಲ್ವಲ್ಲ.
ಸರಿಯಾಗಿ ಹಬ್ಬೆ ತಗೊಂಡ್ರೆ ಈ ನೆಗಡಿ ಗಿಗಡಿ ಎಲ್ಲ ಓಡ್ ಹೋಗುತ್ತೆ. ಶ್ಯಾಮಂಗೆ ಸ್ಟೀಮ್ ಕೊಡ್ಬೇಕು. ಹೋಗು, ಬೋರಮ್ಮಂಗೆ ಬಿಸಿ ನೀರಿಡು ಅಂತ ಹೇಳು. ಸರಿ ಮಮ್ಮಿ. ಹೇಗಿದ್ಯಮ್ಮ ಈಗ, ಪರವಾಗಿಲ್ವಾ? ಏನ್ ಗೌರಮ್ಮ, ನೆಗಡಿ ಬಂದಿರೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ಯಲ್ಲ? ಅದು ನೆಗಡಿ ನಿಮ್ ರೂಪಾರಾಣಿಗೆ ಬಂದಿರೋ ಹಾಗೆ. ಇವಳು ನೆಗಡಿ ಕಮ್ಮಿ ಆಗ್ಲಿಲ್ಲ ಅಂದ್ರೆ ನಿನ್ನ ಮಗಳು ಹಾಡೋ ಪ್ರೋಗ್ರಾಮ್ ನಿಂತು ಹೋಗುತ್ತೇನೋ ಅನ್ನೋ ಹಾಗೆ ಅಷ್ಟು ಒದ್ದಾಡ್ತಿದ್ಯಲ್ಲ. ಅಂದ್ರೆ ಅದು ಅಣ್ಣ, ನನ್ಗೆ ರೂಪಾರಾಣಿ ಹೇಗೋ ಶ್ಯಾಮ ಕೂಡ ಹಾಗೆ ಅಲ್ವಾ? ಶ್ಯಾಮ ಕೂಡ ನನ್ ಮಗಳಿದ್ದ ಹಾಗೆ ಅಲ್ವಾ? ಸಣ್ಣವಳಿಂದ ನನ್ ಕಣ್ಮುಂದೆನೆ ಬೆಳ್ದವಳು. ಇವಳಿಗೆ ಚಿಕ್ಕ ನೆಗಡಿ ಆಗ್ಲಿ, ಜ್ವರ ಬಂದ್ರೂ ಕೂಡ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಶ್ಯಾಮ, ಸ್ಟೀಮ್ ತಗೊಳ್ಳೋದಿಕ್ಕೆ ಬಿಸಿನೀರ್ನ ನಾನ್ ತಗೊಂಡ್ ಬರ್ತೀನಿ. ನೀನ್ ರೂಮ್ಗೆ ಹೋಗಮ್ಮ. ಹೋಗು ಹೋಗು. ಇವಳಿಗೆ ಚಿಕ್ಕ ನೆಗಡಿ ಆಗ್ಲಿ, ಜ್ವರ ಬಂದ್ರೂ ಕೂಡ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇವಳು ವರ್ತನೆಯಲ್ಲಿ ಏನೋ ವ್ಯತ್ಯಾಸ ಇದೆ. ಶ್ಯಾಮ, ಏನಿದು? ನೀನಿನ್ನೂ ರೆಡಿ ಆಗಿಲ್ವಾ? ನಾವು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಯಾಕೆ? ರಾತ್ರಿಯಿಂದ ನೆಗಡಿ ಕಮ್ಮಿ ಆಗಿಲ್ವಾ? ಇಲ್ಲ ರೀ, ಕಡಿಮೆ ಆಗಿಲ್ಲ. ಹಾಗಾದ್ರೆ ಈಗ ಹೊರಗಡೆ ಹೋಗೋದ್ ಬೇಡ, ಆಮೇಲೆ ಹೋಗೋಣಂತೆ. ಸರಿ ರೀ. ಅಬ್ಬಬ್ಬಬ್ಬಬ್ಬಾ, ನೆಗಡಿ ತುಂಬಾ ಜಾಸ್ತಿ ಆಗಿದೆ ಅನ್ಸತ್ತೆ. ಚೆನ್ನಾಗಿ ಸ್ಟೀಮ್ ತಗೊಳಮ್ಮ, ಸರಿ ಹೋಗುತ್ತೆ. ಕೂತ್ಕೋ. ನೀನ್ ಇಲ್ಲಿಡಮ್ಮ. ಬೇಡ, ನಾನ್ ತಗೊಳ್ಳಲ್ಲ. ನೀನ್ ಸರಿಯಾಗಿ ಹಬ್ಬೆ ತಗೊಂಡ್ರೆ ನೆಗಡಿ ಕಮ್ಮಿ ಆಗತ್ತಮ್ಮ. ನನ್ ಮಾತ್ ಕೇಳು, ಕೂತ್ಕೋ. ಬಾ ಕೂತ್ಕೋ. ಕೂತ್ಕೋ. ಅಮ್ಮವ್ರೆ, ನನ್ಗಾಗ್ತಿಲ್ಲ. ಇದೇನ್ ಚಿಕ್ಕ ಮಕ್ಕಳ ತರ ಶ್ಯಾಮ, ನೆಗಡಿ ಹೀಗೆ ಇದ್ರೆ ಕಷ್ಟ ಆಗತ್ತಲ್ವಾ? ಸೀನ್ ಬರ್ತಾನೆ ಇರತ್ತೆ, ಜ್ವರ ಬಂದ್ರೂ ಬರ್ಬಹುದು, ಆಮೇಲೆ ಕಷ್ಟ ಪಡ್ಬೇಕಾಗತ್ತೆ. ಅರ್ಥ ಮಾಡ್ಕೊಮ್ಮ. ತಗೋ, ಹಬ್ಬೆ ತಗೋ. ನನ್ಗಾಗ್ತಿಲ್ಲ ಅಮ್ಮವ್ರೆ. ಅಖಿಲ್, ಇವಳು ನನ್ ಮಾತು ಕೇಳಲ್ಲ. ಈಗ ನೀನೇ ಈ ಕೆಲಸ ಮಾಡ್ಬೇಕು. ಸರಿ, ನಾನು ಮಾಡಿಸ್ತೀನಿ. ಬೇಗ ತಗೋಮ್ಮ, ನೆಗಡಿ ಬೇಗ ಕಮ್ಮಿ ಆಗತ್ತೆ. ಸರಿ. ಈ ನೆಗಡಿನ ಕಮ್ಮಿ ಮಾಡ್ಕೊಂಡೇ ನೀನು ಕೆಳಗಡೆ ಬರಬೇಕು, ಸರಿನಾ? ಹಬೆ ತಗೋ. ಅಖಿಲ್, ನೋಡ್ಕೋ. ಊರಲ್ಲಿ ಮದ್ವೆ ನಡೆದ್ರೆ ನಾಯಿಗಳಿಗೆ ಸಂಭ್ರಮ ಅನ್ನೋ ಹಾಗೆ ಶ್ಯಾಮಂಗ್ ನೆಗಡಿ ಆದ್ರೆ ಗೌರಮ್ಮ ಯಾಕೆ ಹೀಗಾಡ್ತಿದ್ದಾರೆ?